ವೆಲ್ಕಮ್ ಟು ನರೇನ್ ಅಕಾಡೆಮಿ. ವಿದ್ಯಾರ್ಥಿಗಳೇ, ನಾನು ಈ ಹಿಂದೆ ಹೇಳಿದ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್, ಅದು ಸಿವಿಲ್ ಕಾನ್ಸ್ಟೇಬಲ್ ಆಗಿರಲಿ, ಸಶಸ್ತ್ರ ಪಡೆ ಆಗಿರಲಿ, ಎಲ್ಲರಿಗೂ ಅನುಕೂಲ ಆಗುವಂತೆ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆ ಆಧಾರದಲ್ಲಿ ಭಾಗ 1 ಈಗಾಗಲೇ ಮಾಡಿದ್ದೇನೆ. ಇವತ್ತು ಮಾಡ್ತಾ ಇರೋದು ಭಾಗ 2 ಪೊಲೀಸ್ ಕಾನ್ಸ್ಟೇಬಲ್ PC ಎಕ್ಸಾಮ್ ಬಗ್ಗೆ ಹೇಳುವುದಾದ್ರೆ 100 ಪ್ರಶ್ನೆಗಳಿರ್ತದೆ ಇಂಟು 1. ಪ್ರತಿ ಪ್ರಶ್ನೆಗೆ 1 ಅಂಕಗಳು. ಇದರಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನು ತಗೊಳ್ತಾರೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ. ಸೊ ಹಾಗಾಗಿ ದಯವಿಟ್ಟು ಇದನ್ನ ಚಂದದಲ್ಲಿ ನೋಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮತ್ತು ನೀವು ಅಷ್ಟು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಹೆಚ್ಚುವರಿ ಮಾಹಿತಿ ತಗೊಂಡ್ರೆ ಖಂಡಿತ ಇದು ನೀವು ಈ ಸಲದ ಪರೀಕ್ಷೆಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಒಂದೊಂದೇ ಪ್ರಶ್ನೆ ನೋಡುವ, ಅದಕ್ಕೆ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನ ಕೊಡ್ತೇನೆ, ನಿಮಗೆ ಖಂಡಿತ ಸಹಕಾರಿ ಆಗ್ತದೆ. ನೋಡಿ, ಇಲ್ಲಿ ನಾನು ಪ್ರಶ್ನೆ 11 ಅಂತ ಯಾಕೆ ಹಾಕಿದೆ ಅಂತ ಹೇಳಿದ್ರೆ, 11 ಯಾಕೆ ಅಂತ ಹೇಳಿದ್ರೆ ಇದ್ರ ಹಿಂದಿನ ಇದರಲ್ಲಿ 10 ಪ್ರಶ್ನೆಗಳಿಗೆ ಮಾಡಿದ್ದೇನೆ, ಟೋಟಲ್ 100 ಅಂತ ಹೇಳಿದ್ದೇನೆ. ಹಾಗಾಗಿ ಈಗ 11 ಸ್ಟಾರ್ಟ್ ಆಯ್ತು 2ನೇ ಭಾಗದಲ್ಲಿ. ಇದೇ ಕಂಟಿನ್ಯೂ ಆಗಿ ಮುಂದಿನ ಹಂತಗಳಲ್ಲಿ 100 ಪ್ರಶ್ನೆ, ಅದಕ್ಕೆ ಉತ್ತರಗಳು ನಮ್ಮ ಹತ್ರ, ನಾನು ಈಗಾಗಲೇ ಅದನ್ನ ರೆಡಿ ಮಾಡಿ ಕೊಡ್ತೇನೆ. ಹಂತ ಹಂತವಾಗಿ ನೋಡುವ ಎಷ್ಟು ಭಾಗ ಆಗ್ತದಂತೆ. ಇದು ಭಾಗ 2ರಲ್ಲಿ ಪ್ರಥಮ ಪ್ರಶ್ನೆ ನೋಡಿ ಬಿಡುವಲ್ಲ. ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಭರಿಸುವುದಕ್ಕಾಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಬಂದಿದೆ. ಇಲ್ಲಿ 4 ಆಯ್ಕೆ ಕೊಟ್ಟಿದ್ದಾರೆ: ಅಮೋನಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ನೈಟ್ರೇಟ್. ಇದು ಯಾವುದು ಅಂತ, ಕೃತಕ ಮಳೆಗೆ ಯಾವುದು ಬಳಸ್ತಾರೆ ಅಂತ ಕೇಳಿದ್ದಾರೆ. ನೋಡುವ ಉತ್ತರ. ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಸಿ. ಸೊ ಸಿಲ್ವರ್ ಅಯೋಡೈಡ್ ಇದು ಆನ್ಸರ್. ಸರಿ, ಹಾಗಿದ್ರೆ ನೆಕ್ಸ್ಟ್ ಟೈಮ್ ಅದೇ ಬರ್ಬೋದಾ? ಅದಕ್ಕೆ ಒಂದು 4-5 ಪಾಯಿಂಟ್ಗಳು ಕೊಟ್ಟಿದ್ದೇನೆ ನೋಡಿ. ಇದು ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ, ಇದನ್ನ ಈ ಕೃತಕ ಮಳೆಯನ್ನು ಬರೆಸಲಿಕ್ಕೆ ಯಾವುದೋ ವಿಜ್ಞಾನಿಗಳು ಕಂಡುಹಿಡಿದಿರೋದು ಯಾವ ವರ್ಷದಲ್ಲಿ ಅಂತ ಪ್ರಶ್ನೆ ಬಂದ್ರೆ 1946ರಲ್ಲಿ. ಇದೊಂದು ಪಾಯಿಂಟ್ ಆಗ್ತದೆ, ಕೇಳ್ಬೋದು ವರ್ಷ ನಿಮಗೆ. ಕೃತಕ ಮಳೆ ಸುರಿಸುವ ತಂತ್ರಜ್ಞಾನ ಮೋಡ ಬಿತ್ತನೆ ಎಂದು ಕರೀತಾರೆ. ನಿಮ್ಗೆ ಆಗಾಗಲೇ ಇತ್ತೀಚೆಗೆ ಪೇಪರ್ ಅಲ್ಲಿ ಬಂದಿತ್ತು, ನಾವು ಕರ್ನಾಟಕದಲ್ಲಿ ಈ ಸಲ ಕೆಲವು ಪ್ರದೇಶದಲ್ಲಿ ಮಳೆ ಬರಲಿಲ್ಲ, ಅಲ್ಲಿ ಮೋಡ ಬಿತ್ತನೆ ಮಾಡ್ತೇವೆ ಅಂತ ಹೇಳಿ. ನೋಡಿ, ಇದು ಒಂದು ಪಾಯಿಂಟು. ಆಮೇಲೆ ಕೃತಕ ಮಳೆ, ಆರ್ಟಿಫಿಷಿಯಲ್ ರೇನ್ ವಿಧಾನವನ್ನು ಕಂಡುಹಿಡಿದ ವಿಜ್ಞಾನಿ ಹೆಸರು ವಿನ್ಸೆಂಟ್ ಜೆ ಶಾಪರ್. ಇದು ಕೂಡ ಒಂದು ಕೇಳುವ ಸಾಧ್ಯತೆ ಇದೆ. ಇದನ್ನು ಯಾರು ಇದು ಮಾಡಿದ್ರು? ಈ ವಿಜ್ಞಾನಿ ಯಾವ ದೇಶದವರು ಅಂತ ಪ್ರಶ್ನೆ ಬಂದ್ರೆ ಅಮೆರಿಕ ದೇಶ. ಸೊ ಇದು ಕೂಡ ಒಂದು ಪ್ರಶ್ನೆ ನೆಕ್ಸ್ಟ್ ಬರೋ ಸಾಧ್ಯತೆ ಇದೆ. ಹಾಗೆ ನೀವು ಕೂಡ ಕೆಲವು ಸರ್ಚ್ ಮಾಡಿ, ಖಂಡಿತ ಸಾಧ್ಯತೆ ಇದೆ. ಮುಂದಿನ ಪ್ರಶ್ನೆಗೆ ಲಕ್ಷ್ಯ ಕೊಟ್ಟು ನೋಡಿ. ಈ ಕೆಳಗಿನಲ್ಲಿ ಯಾವುದು ವಿದ್ಯುತ್ ನಿರೋಧಕ ಉದಾಹರಣೆಗೆ ಅಂತ ಹೇಳಿ ಕೇಳ್ತಾರೆ. ವಿದ್ಯುತ್ ನಿರೋಧಕ ಅದರಲ್ಲಿ ಯಾವುದು ಅಂತ 4 ಆಯ್ಕೆ ಕೊಟ್ಟಿದ್ದಾರೆ: ವಜ್ರ, ಪಾದರಸ, ಕಬ್ಬಿಣ, ಕ್ರೋಮಿಯಂ. ಸೊ ಈಗ ನೀವು ಸರಿಯಾದಕ್ಕೆ ರೈಟ್ ಮಾಡಬೇಕು. OMR ಶೀಟ್ ಕೊಟ್ಟಿರ್ತಾರೆ, ಹೀಗೆ ABCD ಇರ್ಬೋದು. ಇದರಲ್ಲಿ ನಿಮ್ಗೆ ಅಥವಾ 1, 2, 3, 4 ಹೀಗೆ ಕೊಡ್ಬೋದು. ಅದರಲ್ಲಿ ಯಾವುದು ಅಂತೇಳಿ ತುಂಬಿಸ್ಲಿಕ್ಕೆ ಇರ್ತದೆ ಅಲ್ವಾ? ಈಗ ನೋಡುವ ಯಾವುದು ಅಂತೇಳಿ ಆನ್ಸರ್. ವಜ್ರ ಸರಿಯಾದ ಆನ್ಸರ್. ಯಾವುದು? ವಜ್ರ. ಸರಿ, ಇದಕ್ಕೆ ಮತ್ತೆ ಕೆಲವನ್ನ ಟಿ ಪಾಯಿಂಟ್ ನೋಡುವ. ವಿದ್ಯುತ್ ಪ್ರವಾಹವನ್ನು ಸುಲಭವಾಗಿ ಹರಿಯಲು ಬಿಡದ ವಸ್ತುವನ್ನು ನಿರೋಧಕ ಎಂದು ಕರೀತಾರೆ. ಎಸ್, ಅದು ಒಂದು. ವಿದ್ಯುತ್ ತಂತಿಗಳ ಮೇಲಿನ ಹೊದಿಕೆಗೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ತಾರೆ. ನಿಮ್ಗೆಲ್ಲ ನೋಡಿದ್ರಿ ಆಲ್ರೆಡಿ ಅದರ ಬಗ್ಗೆ. ವಜ್ರವು ಮುಖ್ಯವಾಗಿ ಕಾರ್ಬನ್ ಮೂಲ ಧಾತುವಿನ ರೂಪವಾಗಿದೆ. ಇದೊಂದಿಷ್ಟು ಕೇಳ್ಬೋದು. ಕಾರ್ಬನ್ ಧಾತುವಿನ ಮೂಲ ರೂಪ ಯಾವುದು ಅಂತ ಎಲ್ಲರೂ ಕೇಳಿದ್ರೆ ವಜ್ರ ಅಂತ ಕೊಡ್ಲಿಕ್ಕೂ ಆಗ್ತದೆ ನಿಮ್ಗೆ. ಈ ತರದ್ದು ಒಂದು ಕೆಲವು ಪಾಯಿಂಟ್ಸ್ಗಳು. ನೆಕ್ಸ್ಟ್ ನೋಡುವಲ್ಲ. ಎಸ್, ಪ್ರಶ್ನೆ 13. ಕೆಳಗಿನಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ನೋಡಿ, ಇಲ್ಲಿ ಸರಿಯಾದ ಕೇಳಿಲ್ಲ, ತಪ್ಪು ಯಾವುದಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಪ್ರಶ್ನೆಗಳು ಸರಿಯಾಗಿ ಓದಿಕೊಳ್ಬೇಕಾಗ್ತದೆ. ನೋಡುವಲ್ಲ. ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ತಪ್ಪು ಮಾತ್ರ ಕೊಂಡು ನಡಿಬೇಕಿಲ್ಲಿ. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ. ಇವುಗಳಲ್ಲಿ ಯಾವುದೂ ಅಲ್ಲ. ಈಗ ನೀವು ಇದನ್ನ ಸರಿಯಾಗಿ ಗುರುತಿಸಬೇಕು. ನೋಡುವ. ಬಿ ಸರಿಯಾದ ಆನ್ಸರ್. ಓಕೆ, ಬಿ ಸರಿಯಾದ ಆನ್ಸರ್. ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಇದು ಬಗ್ಗೆ ಎಲ್ಲ ಸರಿ ಇದೆ ಅಂತ ಅರ್ಥ ಆಯ್ತು. ಓಕೆ,
ನಿರ್ವಾತದಲ್ಲಿ ಬೆಳಕಿನ ವೇಗ ಇಲ್ಲಿ ಕೊಟ್ಟಿದ್ದೇನೆ, ಇದು ಒಂದು ಪಾಯಿಂಟ್ ಹೆಚ್ಚುವರಿಯಾಗಿ. ಬೆಳಕು ವಿದ್ಯುತ್ ಕಾಂತೀಯ ತರಂಗವಾಗಿದೆ, ಇದು ಒಂದು ಪಾಯಿಂಟ್ ನಿಮಗೆ. ಆಮೇಲೆ ಮಳೆ ಬಿಲ್ಲಿನ ರಚನೆಗೆ ಕಾರಣ ವರ್ಣಪಟಲವಾಗಿ ವಿಭಜನೆ ಆಗ್ತದೆ ಅಲ್ವಾ, ಇದು ಕೂಡ ನೀವು ಓದಿದಿರಿ ಬಾಲ್ಯದಲ್ಲಿ, ಇದು ಒಂದು ಪಾಯಿಂಟ್ಸ್. ಈಗ ಪ್ರಶ್ನೆ 14 ಏನ್ ಕೇಳಿದ್ರೆ, 32 ಬೀಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಡ್ಯಾಶ್ ಬೈಟ್ಗಳನ್ನು, ಈಗ ಎಷ್ಟು ಬೈಟ್ ಅಂತ ಅದು ಹಾಕ್ಲಿಕ್ಕಿದೆ ನಿಮಗೆ. ಬೈಟ್ ನೆನ್ಪಿಡಿ, 4, 8, 16, 32. ಇದರಲ್ಲಿ ನೀವು ಗುರುತಿಸ್ಬೇಕು. ಕಂಪ್ಯೂಟರ್ ರಿಲೇಟೆಡ್, ಸಾಫ್ಟ್ವೇರ್ ಅದಕ್ಕೆ ರಿಲೇಟೆಡ್ ನೋಡುವಲ್ಲ. ಸರಿಯಾದ ಆನ್ಸರ್ 4. ಸರಿಯಾದ ಉತ್ತರ 4. ಬೀಟ್ ಮತ್ತು ಬೈಟ್ ಅಲ್ಲಿ ವ್ಯತ್ಯಾಸ ಇದೆ, ಅದನ್ನು ಗುರುತಿಸಿಕೊಳ್ಳಿಕ್ಕೆ 1 × 1 ಬೈಟ್ ನಲ್ಲಿ ಬೀಟ್ಗಳು ಇರುತ್ತವೆ ಅಲ್ವಾ. ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ 8 ಬೈಟ್ಗಳನ್ನು ಪ್ರವೇಶಿಸಬಲ್ಲದು. ಅಲ್ಲೇ ಕನ್ಫ್ಯೂಸ್ ಮಾಡಿದ್ದಾರೆ, 4, 8 ಬೀಟ್ ಮತ್ತು ಬೈಟ್ ಅಲ್ಲಿ. ಇದು ನೆನ್ಪಿಟ್ಕೊಳ್ಳಿ. ಕಂಪ್ಯೂಟರ್ ಡೇಟಾದಲ್ಲಿ ಅತಿ ಚಿಕ್ಕ ಘಟಕ ಬೀಟ್, ಇದು ಕೂಡ ಒಂದು ಪಾಯಿಂಟ್ ಆಗ್ಬೋದು ನೆಕ್ಸ್ಟ್ ಟೈಮ್. ಕಂಪ್ಯೂಟರ್ನ ಘಟಕದಲ್ಲಿ ಅತಿ ಚಿಕ್ಕದ್ದು ಯಾವುದು ಅಂತಂದ್ರೆ ಬೀಟ್, ಬೈಟ್ ಹೀಗೆ. ಸೊ ಇದು ಕೂಡ ಒಂದು ಕನ್ಫ್ಯೂಸ್ ಮಾಡಿದ್ದಾರೆ, ಅದನ್ನ ಸರಿ ದಯವಿಟ್ಟು ಕಂಪ್ಯೂಟರ್ ರಿಲೇಟೆಡ್ ಘಟಕಗಳನ್ನು ಕೇಳಿ, ಯಾಕಂದ್ರೆ ನೆಕ್ಸ್ಟ್ ಕೂಡ ಪ್ರಶ್ನೆ ಬರ್ತದೆ. ನೆಕ್ಸ್ಟ್ ಹೋಗುವಲ್ಲ ಮುಂದಿನ ಇದಕ್ಕೆ. ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂತು. ಈಗ ಯಾವುದು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ 15. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವ ಕಲ್ಲಿನಿಂದ ಕಟ್ಟಲಾಗಿದೆ? ಕಲ್ಲಲ್ಲಿ ತುಂಬಾ ಓದಿದಿರಿ, ಬೇರೆ ಬೇರೆ ಅಲ್ಲಿ ಕಲ್ಲುಗಳನ್ನು ಕೊಟ್ಟಿದ್ದಾರೆ ನೋಡುವಲ್ಲ. ಗುಲಾಬಿ ಅಮೃತ ಶಿಲೆ, ಕೆಂಪು ಲ್ಯಾಟ್ರೇಟ್ ಕಲ್ಲು, ಕೆಂಪು ಮರಳ ಕಲ್ಲು, ಕೆಂಪು ಗ್ರಾನೈಟ್ ಕಲ್ಲು. ಇದರಲ್ಲಿ ಯಾವುದಂತ ಗುರುತಿಸ್ಬೇಕು ನೀವು. ಕೆಂಪು ಮರಳುಗಲ್ಲಿಂದ ಕಟ್ಟಿದ್ದಾರೆ. ಬಾದಾಮಿ ಚಾಲುಕ್ಯ ಅಂದ ತಕ್ಷಣ ನಿಮಗೆ ಆ ಇತಿಹಾಸ ಎಲ್ಲ ಗೊತ್ತಾಗ್ತದೆ. ಅಲ್ಲಿ ಯಾವಾಗಾದ್ರೂ ಹೋಗಿ ಬಹಳ ಅದ್ಭುತವಾದ ಒಂದು ದೊಡ್ಡ ಕಲ್ಲಿನಲ್ಲಿ ಗುಹೆಗಳನ್ನು ಕೆತ್ತಿದ್ದಾರೆ. ಸೊ ಆ ಕಲ್ಲು ಯಾವುದು ಅಂದ್ರೆ ಸರಿಯಾದ ಆನ್ಸರ್ ಯಾವ್ದು ಹೇಳಿ? ಕೆಂಪು ಮರಳುಗಲ್ಲು. ಇನ್ನು ಬಾದಾಮಿ ಎಲ್ಲಿದೆ, ಯಾವ ನದಿ ದಡದಲ್ಲಿ ಅಂತ ನೆಕ್ಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ರೆ, ಪಟ್ಟದ ಕಲ್ಲು ಅಲ್ಲಿ ಊರು ಪ್ರಮುಖ ಮಲಪ್ರಭಾ ನದಿ ದಡದಲ್ಲಿದೆ. ಬಾದಾಮಿ ಪಟ್ಟದ ಕಲ್ಲು ಕೇಳಿದಿರಿ. ಬಾದಾಮಿ ಮತ್ತು ಪಟ್ಟದ ಕಲ್ಲು ಅಲ್ಲಿ ಹತ್ರ ಹತ್ರ ಇರುವಂತಹ ಪ್ರದೇಶ, ತುಂಬಾ ಐತಿಹಾಸಿಕ ತಾಣ. ಸೊ ಪಟ್ಟದ ಕಲ್ಲು ಬಾದಾಮಿ ಚಾಲುಕ್ಯರ ರಾಜವಂಶದ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ, ನಮಗೆಲ್ಲ ಗೊತ್ತಿದೆ, ಬಾಲ್ಯದಲ್ಲಿ ಓದಿದ್ದೀರಿ. ಪಟ್ಟದ ಕಲ್ಲು ಸ್ಮರಕಗಳ ಸಮೂಹವನ್ನು ಯುನೆಸ್ಕೋ ವಿಶ್ವಸಂಸ್ಥೆಯದ್ದು ಒಂದು ಸಂಸ್ಥೆ ಇದೆಯಲ್ಲ, ಅದರಲ್ಲಿ ಗುರುತಿಸಿದ್ದಾರೆ. ಇದು ಬಹಳ ಯಾವಾಗಲೂ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಾದಾಮಿ ಯಾವ ತಾಣವನ್ನು ಗುರುತಿಸಿದ್ದಾರೆ ಅಂತ ಕೇಳಿದಾಗ ಸೊ ಪಟ್ಟದ ಕಲ್ಲು. ಸೊ ಇದು ಕೂಡ ಒಂದಾಗ್ತದೆ, ರಿವರ್ಸ್ ಮಾಡಿ ಕೇಳ್ಬೋದು. ಸೊ ಹಾಗಾಗಿ ಇದು 4 ಪಾಯಿಂಟ್ಗಳು ನಿಮ್ಗೆ ಹೆಚ್ಚುವರಿಯಾಗಿ ಸಹಕಾರಿಯಾಗ್ತದೆ. ನೆಕ್ಸ್ಟ್ ಪಾಯಿಂಟಿಗೆ ಇನ್ನೊಂದು ಕೆಲಸ, ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ 16. ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಅಂತ. ಸ್ವಲ್ಪ ಸೈನ್ಸ್, ಡಾಪ್ಲರ್ ಪರಿಣಾಮ, ನಿರ್ವರ್ತನ, ಒಟ್ಟು ಆಂತರಿಕ ಪ್ರತಿಫಲನ, ರಾಮನ್ ಪರಿಣಾಮ. ಸೊ ಸೈನ್ಸ್ಗೆ ರಿಲೇಟೆಡ್ ಆಗಿ ಕೇಳಿದ್ದಾರೆ ನೋಡುವಲ್ಲ, ಯಾವುದಂತೇಳಿ. ಆಂತರಿಕ ಪ್ರತಿಫಲನ, ಸಿ ಅಂತ ಹೇಳಿ ಅದರ ಆನ್ಸರ್. ಓಕೆ, ಸಿ ಅದರ ಆನ್ಸರ್. ಮತ್ತೆ ಕೆಲವು ಆಪ್ಟಿಕಲ್ ಫೈಬರ್ಗಳನ್ನು ಮುಖ್ಯವಾಗಿ ದತ್ತಾಂಶ ಸಂವಹನಕ್ಕಾಗಿ ಬಳಸಲಾಗ್ತದೆ. ಹೌದು, ಒಂದು ಕಡೆಯಿಂದ ಇನ್ನೊಂದಕ್ಕೆ ಸಂಗ್ರಹ ಮಾಡಲಿಕ್ಕೆ ಆಪ್ಟಿಕಲ್ ಫೈಬರ್ ಅನ್ನ ಬಳಸ್ತಾರೆ. ಆಪ್ಟಿಕಲ್ ಫೈಬರ್ ನಲ್ಲಿ ಬೆಳಕು ಸಾಗಲು ಕಾರಣವಾಗುವ ವಿದ್ಯಮಾನ ಒಟ್ಟು ಆಂತರಿಕ ಪ್ರತಿಫಲನ. ಆಪ್ಟಿಕಲ್ ಫೈಬರ್ಗಳಲ್ಲಿ ಸಾಮಾನ್ಯವಾಗಿ ಗಾಜು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ತಾರೆ. ಅದು ಕೂಡ ಕೇಳಬಹುದು ಒಂದ್ಸಲ ಪ್ರಶ್ನೆ, ಏನನ್ನು ಬಳಸ್ತಾರೆ ಅಂತೇಳಿ. ನೆಕ್ಸ್ಟ್ ಹೋಗುವಲ್ಲ, ಪ್ರಶ್ನೆ 17. ಸುಂದರ್ ಪಿಚ್ಚೈ ಅವರು ಯಾವ ಕಂಪನಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ? 3-4 ಕಂಟಿನ್ಯೂ ಆಯ್ತು ಇದಕ್ಕೆ, ಯಾವುದು ಕಂಪ್ಯೂಟರ್ ರಿಲೇಟೆಡ್ ಆಗಿ. ಸೊ ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್, ಯಾಹೂ. ಈಗ ನೀವು ಇದನ್ನ ಗುರುತಿಸಬೇಕು. ಓಕೆ, ನೋಡುವಲ್ಲ ಯಾವ್ದಿರ್ಬೋದು ಅಂತೇಳಿ. ವಿದ್ಯಾರ್ಥಿಗಳೇ, ಸಿ ಸರಿಯಾದ ಆನ್ಸರ್. ಯಾವುದು? ಸಿ, ಗೂಗಲ್ ನೊಂದಿಗೆ ಇದ್ದಾರೆ ಅವರು. ಓಕೆ, ಗೂಗಲ್ ನ ಮಾತೃ ಸಂಸ್ಥೆ ಅಲ್ಫಾಬೆಟ್ ಇಂಕ್. ಇದು ಕೂಡ ಒಂದು ಪ್ರಶ್ನೆ ನಿಮ್ಗೆ ನೆಕ್ಸ್ಟ್ ಕೇಳಬಹುದು.
ಗೂಗಲ್ ನ ಮಾತೃ ಸಂಸ್ಥೆ ಯಾವುದು ಅಂತ ಕೇಳಿದಾಗ ಇದು ಒಂದು ನೆನ್ಪಿಟ್ಕೊಳ್ಳಿ. ಸುಂದರ್ ಪಿಚ್ಚೆ ಅವರ ಪೂರ್ಣ ಹೆಸರು ಪಿಚ್ಚೆ ಸುಂದರ್ ರಾಜನ್. ಸೊ ಇದು ಕೂಡ ಒಂದು ಹೆಸರು ಕೇಳಬಹುದು ನೆಕ್ಸ್ಟ್ ಟೈಮ್ ಸುದ್ದಿ ಬಳಸಿ. ಗೂಗಲ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಲ್ಯಾರಿ ಪೇಜ್ ಮತ್ತು ಸರ್ಜೆ ಬ್ರೀನ್. ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆ ಇದೆ ನೆಕ್ಸ್ಟ್ ಟೈಮ್. ಮತ್ತೆ ನೀವು ಅಷ್ಟು ಗೂಗಲ್ ಮತ್ತೆ ಚೈನಾಗೆ ರಿಲೇಟೆಡ್ ಆಗಿದ್ದು ಬೇರೆ ಬೇರೆ ಅಂದ್ರೆ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅಲ್ಲಿ ಯಾರೆಲ್ಲ ದೇಶಗಳು ಇದು ಪಡೆದಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ, ನಮ್ಮ ಭಾರತದವರು ಯಾರಿದ್ದಾರೆ ಅಂತ ಸರ್ಚ್ ಮಾಡಿ. ಓಕೆ, ನೆಕ್ಸ್ಟ್ ಹೋಗುವಲ್ಲ. ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆ 18, ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿ ಅಂತ ಹೇಳಿ. ಅವೆಲ್ಲ ಬಾಲ್ಯದಲ್ಲಿ ಓದಿದ್ದೆ ಅಲ್ವಾ ನೀವೆಲ್ಲ? ಯಮೋ, ತಿಮಿಂಗಲು, ಡೈನೋಸಾರ್, ಶಾರ್ಕ್. ನೋಡುವ, ಸಾಧಾರಣ ನಿಮ್ಗೆಲ್ಲ ಗೊತ್ತಿರಬಹುದು. ಎಸ್, ತಿಮಿಂಗಲು, ಬಿ ತಿಮಿಂಗಲು. ಸೊ ಕೆಲವು ಪಾಯಿಂಟ್ಗಳು. ಸಸ್ತನಿಗಳ ಪ್ರಮುಖ ಲಕ್ಷಣ ಮರಿಗಳಿಗೆ ಹಾಲು ಉಣಿಸುವುದು. ಇದು ಕೂಡ ಒಂದು ಪ್ರಶ್ನೆ ಆಗ್ಬಹುದು ನೆಕ್ಸ್ಟ್ ಟೈಮ್. ಹಾಲು ಉಣಿಸುವ ಮರಿಗಳ ಏನು ಇರ್ತದೆ ಒಂದು ಪ್ರಜಾತಿ, ಅದಕ್ಕೆ ಏನು ಪ್ರಕಾರ ಅಂತ ಹೇಳಿದಾಗ ಅದು ಹಾಲು ಉಣಿಸುವ ಲಕ್ಷಣಗಳು ಅಂತ ಹೇಳಿ ಬರ್ಬೋದು. ನೀವು ಏನು ಗುಣಲಕ್ಷಣಗಳು ಅಂತ ಕೇಳಿದಾಗ ಇದು ಒಂದು ಪ್ರಶ್ನೆ ಆಗ್ತದೆ. ಸಸ್ತನಿಗಳ ದೇಹದ ಉಷ್ಣತೆಯು ಸ್ಥಿರವಾಗಿರುತ್ತದೆ. ಉಷ್ಣ ರಕ್ತ ಪ್ರಾಣಿಗಳು, ಅದು ಕೂಡ ಒಂದು ಕೇಳ್ಬೋದು. ಉಷ್ಣ ರಕ್ತದ ಪ್ರಾಣಿಗಳು ಯಾವುದೆಲ್ಲ ಇದೆ ಅಂತ ಕೊಟ್ಟು ತಿಮಿಂಗಲ್ ಕೊಟ್ಟರೆ ನೀವು ತಿಮಿಂಗಲ್ ಬರಬೇಕಾಗ್ತದೆ, ಅಥವಾ ಬೇರೆ ಪ್ರಾಣಿ ಹೆಸರು ಬರೆದ್ರೆ ಅದು ಕೂಡ ಬರಿಬಹುದು. ಇದು ಒಂದು ಪ್ರಶ್ನೆ ಆಗುವ ಸಾಧ್ಯತೆ ಉಂಟು. ಸಸ್ತನಿಗಳ ಹೃದಯದಲ್ಲಿ 4 ಕೊಠಡಿಗಳಿರುತ್ತವೆ. ಇದು ಕೂಡ ಕೇಳಬಹುದು. ಸಸ್ತನಿಗಳಲ್ಲಿ ಹೃದಯದ ಕವಾಟದಲ್ಲಿ ಎಷ್ಟು ಕೊಠಡಿಗಳಿರ್ತದೆ ಅಂತ ಕೇಳುವ ಸಾಧ್ಯತೆಗಳಿದೆ. ನೋಡುವ, ನೀವು ಕೂಡ ಕೆಲವು ಸರ್ಚ್ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗ್ತಾನೆ. ಪ್ರಶ್ನೆ 19 ಈಗ ನಾನು ಓದ್ತಾ ಇರೋದು. ಈಗ ನೋಡಿ, ಇದರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ನೋಡಿ, ಈ ಕೆಳಗಿನ 4 ಆಯ್ಕೆಗಳನ್ನು ಕೊಟ್ಟು ಯಾವುದು ಸರಿ ಅಂತ ಕೇಳಿದ್ದಾರೆ. ಬೌದ್ಧ ಧರ್ಮದ ಸಂಸ್ಥಾಪಕರು ಗೌತಮ್ ಬುದ್ಧ, ಜೈನ ಧರ್ಮದ ಸಂಸ್ಥಾಪಕರು ಮಹಾವೀರ್. ಎ ಮತ್ತು 2 ನೋಡಿ ಹೇಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಎ ಮತ್ತು ಬಿ ಎರಡು ಸರಿಯಾ ಅಂತ ಕೇಳಿದ್ದಾರೆ ಒಂದು ಪ್ರಶ್ನೆ. ಇದು ಯಾವುದೂ ಅಲ್ಲ ಅಂತ ಒಂದು ಹಾಕಿದ್ದಾರೆ. ಎಷ್ಟು ಈಸಿ ಆಗಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ನೀವೆಲ್ಲ ಪಾಸ್ ಆಗೋ ಸಾಧ್ಯತೆಗಳುಂಟು. ನೋಡಿ, ನೆಕ್ಸ್ಟ್ ಟೈಮ್ ಇದೇ ಬರ್ತದಾ? ಇಲ್ಲ, ಬರ್ಬೋದು. ನೋಡುವ ಆನ್ಸರ್ಗಳನ್ನ. ಓಕೆ, ಏನಿರ್ಬೋದು? ಈ ಆನ್ಸರ್ ಯಾವುದು? ಎ ಮತ್ತು ಬಿ. ಹಾಗಾದ್ರೆ ಎ ಮತ್ತು ಬಿ ಅಂದ್ರೆ ಗೌತಮ್ ಬುದ್ಧ ಸ್ಥಾಪಕರದು ಒಂದು, ಬೌದ್ಧ ಧರ್ಮ ಜೈನ ಧರ್ಮ ಸ್ಥಾಪಿಸಿದವರು ಗೌತಮ್ ಬುದ್ಧ ಮತ್ತು ಮಹಾವೀರ. ಆಲ್ರೆಡಿ ಪ್ರಶ್ನೆಯಲ್ಲಿ ಇದೆ. ಇನ್ನು ನಿಮ್ಗೆ ಕೆಲವು ಎಕ್ಸ್ಟ್ರಾ ಇದನ್ನ ನಿಮ್ಗೆ ಟಿಪ್ಸ್ ಕೊಡೋದಾದ್ರೆ ನೋಡಿ, ಇದರಲ್ಲಿ ಬೌದ್ಧ ಧರ್ಮ ಪವಿತ್ರ ಗ್ರಂಥಗಳಿಗೆ ತ್ರಿಪೀಠಕಗಳು ಅಂತ ಹೇಳ್ತಾರೆ. ಅದು ಒಂದು ಕೂಡ ನೆನ್ಪಿಟ್ಕೊಳ್ಳಿ. ಜೈನ ಧರ್ಮದಲ್ಲಿ ಒಟ್ಟು 24ನೇ ತೀರ್ಥಂಕರ್ ಮಹಾವೀರ್. ಅಂದ್ರೆ ಜೈನ ಧರ್ಮ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ತೀರ್ಥಂಕರ ಸಂಖ್ಯೆ ಹಾಕಿದಾಗಲೂ ಕೂಡ ಒಂದು ಪ್ರಶ್ನೆ ಆಗ್ತದೆ ನಿಮ್ಗೆ. ಮಹಾವೀರ ಎಷ್ಟನೇ ತೀರ್ಥಂಕರು ಅಂತ ಕೇಳಿದಾಗ 24ನೇದು. ಅದು ಕೂಡ ನೆನ್ಪಿಡ್ಬೋದು. ಅದು ಒಂಥರ ಪ್ರಶ್ನೆ ಆಗ್ಬೋದು. ಸೊ ಜೈನ ಧರ್ಮ ಸ್ಥಾಪಕರು ಇವರಿಗೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಎಲ್ಲ ತೀರ್ಥಂಕರಲ್ಲಿ ಒಂದು ಯೋಜನಾಬದ್ಧವಾಗಿ ಅದರ ಆಚಾರ ವಿಚಾರಗಳನ್ನು ಹೇಳಿದವರು ಇವರಿಂದ ಇವರನ್ನೇ ಸ್ಥಾಪಕರು ಅಂತ ಪರಿಗಣಿಸಿದ್ದಾರೆ. ಸೊ ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಗೌತಮ್ ಬುದ್ಧರಿಗೆ ಜ್ಞಾನೋದಯದ ಸ್ಥಳ ಬೋಧಗಯ. ಇದು ಕೂಡ ಒಂದು ನಿಮಗೆ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಇಷ್ಟನ್ನ ಮತ್ತೆ ಬೌದ್ಧ ಧರ್ಮದಲ್ಲಿ ನೋಡಿ, ಈಗ ಬುದ್ಧ ಯಾವ ಇದರಲ್ಲಿ ಈಗಿನ ನೇಪಾಳದ ಲುಂಬಿನಿಯಲ್ಲಿ ಹುಟ್ಟಿದ್ರು ಅಂತೇಳಿ ಹಾಗೆ ತುಂಬಾ ಇದೆ. ಅದರ ಬಗ್ಗೆ ಸರ್ಚ್ ಮಾಡಿದ್ರೆ ಖಂಡಿತ ಸಾಕಷ್ಟು ತಾವು ಇದನ್ನು ಸಿದ್ಧತೆ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಈಗ ಸೀದಾ ಇದಕ್ಕೆ ಬಂದ್ರು. ನಮ್ಮ ಸಿಸ್ಟಮ್ ಅಂದ್ರೆ ಆರ್ಥಿಕ ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಎಷ್ಟು? 20 ಈಗ ನಾನು ಓದ್ತಾ ಇರೋದು. ಸರಕು ಮತ್ತು ಸೇವಾ ತೆರಿಗೆ GST ಅಂತ ನಾವು ಹೇಳ್ತೇವೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತೇಳಿ, ಭಾರತದ ಯಾವ ಸಂಸ್ಥೆಯು ನಿರ್ಧರಿಸ್ತದೆ? ಅಂದ್ರೆ ಕಾಲ ಕಾಲಕ್ಕೆ ಇದನ್ನ ನಿರ್ಧರಿಸುದು ಅದನ್ನ ಯಾರು ಅಂತೇಳಿ. ಸೊ ಇಲ್ಲಿ ಕೇಳಿದ್ದಾರೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದ, ನೀತಿ ಆಯೋಗ ನಿರ್ಧರಿಸ್ತದ, ಅಥವಾ GST ಮಂಡಳಿ ನಿರ್ಧರಿಸ್ತದ, GST ನೆಟ್ವರ್ಕ್ ಅಂತ ಏನಾದ್ರು ಒಂದು ಸಂಸ್ಥೆ ಇದೆಯಾ? ಈ ತರ ಒಂದು ಕನ್ಫ್ಯೂಸ್ ಮಾಡಿ ಕೇಳಿದ್ದಾರೆ. ಈಗ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅದನ್ನು ಗುರುತಿಸ್ತೀರಿ, ಗುರುತಿಸುವಲ್ವಾ? ಓಕೆ, GST ಮಂಡಳಿ, ಅದಕ್ಕೊಂದು ಮಂಡಳಿ ಸ್ಥಾಪನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಆ ಮಂಡಳಿ ನಿರ್ಧರಿಸ್ತದೆ. ಸೊ ನಿಮಗೆ ನೆಕ್ಸ್ಟ್ ಟೈಮ್ ಪ್ರಶ್ನೆ ಬರ್ಬೋದು,
ಈ ಮಂಡಳಿಯಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಅಂತ ಹೇಳಿ ಅದೊಂದು ಸರ್ಚ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಸಹಕಾರಿ ಆಗ್ಬೋದು. ನಾನು ಕೆಲವು ಇಲ್ಲಿ ಕೊಟ್ಟಿದ್ದೇನೆ. ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST ಜಾರಿಗೆ ಬಂದ ವರ್ಷ ಕೇಳಿದ್ರೆ 2017. GST ಮಂಡಳಿ GST ಕೌನ್ಸಿಲ್ ಅಧ್ಯಕ್ಷರು ಭಾರತದ ಹಣಕಾಸು ಸಚಿವರು. ಕೇಳ್ಬೋದು ಇಲ್ಲಿ GST ಮಂಡಳಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ ಕೌನ್ಸಿಲ್ ಹಣಕಾಸು ಸಚಿವರ, ಪ್ರಧಾನಮಂತ್ರಿಯ ಅಥವಾ ರಕ್ಷಣಾ ಸಚಿವರ, ಹೀಗೆಲ್ಲ ಕೇಳಿದಾಗ ನೀವು ಇಲ್ಲಿ ಹಣಕಾಸು ಸಚಿವರು ಅಂತ ರೈಟ್ ಮಾಡ್ಲಿಕ್ಕೆ ಇರ್ತದೆ. ಅದು ಒಂದು. GST ಅನ್ನು ಜಾರಿಗೆ ತರಲು ಭಾರತ ಸಂವಿಧಾನಕ್ಕೆ ನೋಡಿ, ಯಾವುದೇ ಒಂದು ಈ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಒಂದು ಕಾಯ್ದೆ ಕಾನೂನುಗಳನ್ನು ತಂದ್ರೆ ಅಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ಇರ್ತದೆ. ಸಂವಿಧಾನ ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ರೆ 101ನೇ ತಿದ್ದುಪಡಿ. ಇದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಏನ್ ಕೇಳ್ಬೋದು ನೆಕ್ಸ್ಟ್ ಟೈಮು? GST ಮಂಡಳಿಯನ್ನು ಯಾವ ವರ್ಷದಲ್ಲಿ ಮಾಡಲಾಯ್ತು ವರ್ಷ ಕೂಡ ಹಾಕಿ ಅದು ಎಷ್ಟೇ ತಿದ್ದುಪಡಿ ಅಂತ ಕೇಳಿದಾಗ 101ನೇ ತಿದ್ದುಪಡಿಯಾಗಿ ಆನ್ಸರ್ ಆಗ್ತದೆ. ಇದಷ್ಟು ಮಾಹಿತಿಯನ್ನು ತೆಗೀರಿ. GST ಬಗ್ಗೆ ತುಂಬಾ ಪ್ರಶ್ನೆ ಬರ್ತದೆ. ನೋಡುವ ಮುಂದೆ. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಪ್ರಶ್ನೆ 21. ಓಕೆ, ಕರ್ನಾಟಕ ರಾಜ್ಯ ಲಾಂಛನದ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ಹದ್ದು, ಗಂಡಬೇರುಂಡ, ವೃತ್ರ, ಯಾಳಿ ಈ ತರದ್ದು ಇದ್ದಾರ ಅಂತ ಕೇಳಿದ್ರೆ ಎಸ್. ಸೊ ನೋಡುವಲ್ಲ, ಯಾಳಿ ಅಂತೇಳಿ ಒಂದಿದೆ. ಗಂಡಬೇರುಂಡ ಬಿ ಸರಿಯಾದ ಉತ್ತರ. ಯಾವುದು? ಬಿ ಸರಿಯಾದ ಉತ್ತರ, ಗಂಡಬೇರುಂಡ. ವಿದ್ಯಾರ್ಥಿಗಳೇ, ಇದು ಗಂಡಬೇರುಂಡ ಒಂದು ಕಾಲ್ಪನಿಕ ಒಂದು ಇದು ಚಿತ್ರ. ಅದು ಈ ತರದ ಒಂದು ಪಕ್ಷಿ ಇದ್ದಿರಬಹುದು ಅಂತೇಳಿ, ವಾಸ್ತವ್ಯದಲ್ಲಿ ಇಲ್ಲ ಅದು ಸೈನ್ಸ್ ಪ್ರಕಾರ. ಸೊ ಅದು ನೆನ್ಪಿಟ್ಕೊಳ್ಳಿ. ಒಂದಾಯ್ತು. ಕರ್ನಾಟಕ ರಾಜ್ಯದ ಲಾಂಛನದಲ್ಲಿ ದ್ವಿಮುಖ ಪಕ್ಷಿಯ ಹೆಸರು ಗಂಡಬೇರುಂಡ. ಎಸ್, ನೋಡಿದಿರಿ ನೀವೆಲ್ಲ ಕಡೆ ನಮ್ಮ ಲಾಂಛನ ಲೋಗೋ ನೋಡ್ತಿರಲ್ಲ, ಆಗ ಅದು ಕರ್ನಾಟಕ ರಾಜ್ಯದ ಅಧಿಕೃತ ಲಾಂಛನದಲ್ಲಿ ಗಂಡಬೇರುಂಡ ಜೊತೆಗೆ ವಿಧಾನಸೌಧದ ಚಿತ್ರ ಕೂಡ ಇದೆ. ಅದು ಯಾವಾಗ್ಲೂ ನೋಡ್ತಾ ಇರ್ತೀರಿ ನೀವು. ಆಮೇಲೆ ಗಂಡಬೇರುಂಡು 2 ತಲೆಯ ಪೌರಾಣಿಕ ಪಕ್ಷಿ. ಅಂದ್ರೆ ಇದೊಂದು ಕಾಲ್ಪನಿಕ. ಈಗ ಹೇಗೆ ನಮ್ಮಲ್ಲಿ ಕೆಲವು ಕಾಲ್ಪನಿಕ ಚಿತ್ರಗಳನ್ನು ಮಾಡ್ತಾರಲ್ಲ ಡಿಸೈನ್, ಆ ತರ ಒಂದು ಕಲ್ಪನೆ ಕವಿದು, ಅದನ್ನು ನಾವು ಲಾಂಛನವಾಗಿ ಇಟ್ಕೊಂಡಿದ್ದಾವೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇದು ಒಂದು. ನೀವು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ತೆಗೀರಿ, ಆಯ್ತಾ? ಓಕೆ, ನೆಕ್ಸ್ಟ್ ಹೋಗ್ತೇನೆ ಮುಂದಿನ ಪ್ರಶ್ನೆಗೆ. ಪ್ರಶ್ನೆ 22. ಮಲ್ಪೆ ಯಾವುದಕ್ಕೆ ಹೆಸರುವಾಗಿದೆ? ಇದು ಮಲ್ಪೆ ಅನ್ನೋದು ಒಂದು ಊರ ಹೆಸರು, ಒಂದು ಗ್ರಾಮಾಂತರ ಪ್ರದೇಶದ ಹೆಸರು ಅದು. ಸೊ ಅದನ್ನು ಕೇಳಿದ್ದಾರೆ, ಯಾವುದಕ್ಕೆ ಫೇಮಸ್ ಆಗಿದೆ ಮಲ್ಪೆ? ಮಲ್ಪೆ ಅಂದ್ರೆ ನೀವು ಕರ್ನಾಟಕದಂತೆ ಯಾವಾಗ್ಲೂ ಕೇಳ್ತಾ ಇರ್ತೀರಿ, ಸುದ್ದಿ ಇರ್ತದೆ. ಯಾಕೆ ಇದು ಏನು ಅಂತ? ಮೀನುಗಾರಿಕೆ ಬಂದರ, ಎ ಕಾಫಿಗೆ ಕೃಷಿಗೆ ಫೇಮಸ್ ಆದ ಪ್ರದೇಶವ, ಅಡಿಕೆ ಕೃಷಿಗೆ ಫೇಮಸ್ ಆದದ್ದ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವಂತ ಪ್ರದೇಶವ ಅಂತ ಈಗ ಕೇಳಿದ್ದಾರೆ. 4 ಆಯ್ಕೆಗಳನ್ನು ನೀವು ಈಗ ಗುರುತಿಸಬೇಕು. ನೋಡುವ ಏನಿದೆ ಆನ್ಸರ್ ಅನ್ನ. ಮೀನುಗಾರಿಕೆ ಬಂದರು. ನೆನ್ಪಿಡಿ, ಮೀನುಗಾರಿಕೆ ಬಂದರು. ಮಲ್ಪೆ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮೀನುಗಾರಿಕೆ ಆಗ್ತದೆ. ಸಾವಿರಾರು ದೇಶೀಯ ಮತ್ತು ದೊಡ್ಡ ದೊಡ್ಡ ಬೋಟ್ಗಳು ಮೀನುಗಾರಿಕೆಯನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುವಂತ ಒಂದು ಬಂದರು ಅದು. ನೆನ್ಪಿಟ್ಕೊಳ್ಳಿ, ಒಂದು ಆರ್ಥಿಕವಾಗಿ ತುಂಬಾ ಸಶಕ್ತವಾದ ಒಂದು ಬಂದರು ಅದು. ತುಂಬಾ ಜನರಿಗೆ ಉದ್ಯೋಗ ಕೊಟ್ಟುವಂತ ಒಂದು ಉದ್ಯೋಗ ಅದು. ಒಂದು ಕೃಷಿ ಮೀನುಗಾರಿಕೆ ಕೂಡ ಗೊತ್ತಿದೆಯಲ್ಲ. ಆಮೇಲೆ ಕರ್ನಾಟಕದ ಮೀನುಗಾರಿಕೆ ಬಂದರು ಅಂತ ಆಯ್ತು. ಮಲ್ಪೆ ಬಂದರು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಟೈಮ್ ಕೇಳ್ಬೋದು, ಮಲ್ಪೆ ಬಂದರು ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಅಲ್ವಾ? ಇದು ಕೂಡ ಒಂದಾಗ್ತದೆ. ಆಮೇಲೆ ಮಲ್ಪೆ ಬಂದರು ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಯಾವ ಸಮುದ್ರ ಅಂತ ಹೇಳಿದಾಗ ಕೆಲವರು ಕನ್ಫ್ಯೂಸ್ ಆಗ್ಬೋದು. ತಮಗೆ ಈಗ ಇಂಡಿಯಾದ ಮ್ಯಾಪ್ ನೋಡಿದಾಗ ಅಲ್ವಾ, ಸೊ ಈ ಕಡೆ ಬರುವಂತದ್ದು ಇದು ಏನು ಪಾಯಿಂಟ್ ಇದೆ, ಇದು ಅರಬ್ಬಿ ಸಮುದ್ರ ಅಂತ ಹೇಳ್ತಾರೆ. ಈ ಕಡೆ ಏನು ರಾಜ್ಯಗಳು ಬರ್ತದೆ ನಿಮ್ಗೆ? ತಮಿಳುನಾಡು, ಆಮೇಲೆ ಒಡಿಶಾ, ಪಶ್ಚಿಮ ಬಂಗಾಳ. ಇದಕ್ಕೆ ಏನ್ ಹೇಳ್ತಾರೆ ಈ ಕಡೆ? ಯಾವುದು? ಬಂಗಾಳ ಕೊಲ್ಲಿ. ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಕೂಡ ಹೇಳ್ತಾರಲ್ವಾ? ಇದು ಅರಬ್ಬಿ ಸಮುದ್ರ. ಹೌದಾ? ಮತ್ತೆ ಈ ಪ್ರದೇಶ ಏನು ಸೇರು ಅಂತ ಹೇಳಿದ್ರೆ ನೋಡಿ, ಇದು 2 ಸಮುದ್ರಗಳು ಇಲ್ಲಿ ಬಂದು ಸೇರುವಂತ ಪಾಯಿಂಟ್ ಇದೆಯಲ್ಲ, ಅದು ಕನ್ಯಾಕುಮಾರಿ. ಎಲ್ಲಿ? ಕನ್ಯಾಕುಮಾರಿಯಲ್ಲಿ. ಅದು 2 ಸಮುದ್ರಗಳು ಕನ್ಯಾಕುಮಾರಿ. ಅಲ್ಲಿ ಒಂದು ದೇವಸ್ಥಾನ ಇದೆ ಪ್ರಸಿದ್ಧದು, ದೇವಿ ದೇವಸ್ಥಾನ. ಸೊ ಅಲ್ಲಿ 2 ಸಮುದ್ರಗಳು ಬಂದು
ಮತ್ತೆ ಕನ್ಯಾಕುಮಾರಿ ಯಾವುದಕ್ಕೆ ಫೇಮಸ್ ಇದೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ ಸ್ಥಳ, ಅದೊಂದು ಪಾಯಿಂಟ್ ಇದೆ. ಆಮೇಲೆ ಇದೆಲ್ಲ ಸೇರಿದಾಗ ಹಿಂದೆ ಕೂಡ ಅದೊಂದು ಪ್ರಶ್ನೆ ಬರ್ಬೋದು, ಈ ಎರಡೂ ಸಮುದ್ರ ಸೇರಿದಾಗ ಆಲ್ರೆಡಿ ಒಂದು ಸಮುದ್ರ ಇದೆ ಈ ಕಡೆ, ಸೊ ಇದಕ್ಕೆ ಹಿಂದ್ ಮಹಾಸಾಗರ್ ಅಂತ ಹೇಳ್ತಾರೆ. ಇದು ಮತ್ತೆ ಈ ಪ್ರದೇಶವನ್ನ ಹಿಂದ್ ಮಹಾಸಾಗರ್. ನೆಕ್ಸ್ಟ್ ಟೈಮ್ ಪ್ರಶ್ನೆ ಬರ್ಬೋದು, ಅದು ಒಂದು ನೆನ್ಪಿಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗುವಲ್ಲ. ಇಲ್ಲಿ ಒಂದು ಪ್ರಶ್ನೆ ಇಂಟ್ರೆಸ್ಟಿಂಗ್ ಆಗಿ ಕೇಳಿದ್ದಾರೆ, ಪ್ರಶ್ನೆ 23. ಓಕೆ, ಭಾರತದಲ್ಲಿ ಸೆಣಬು ಜೂಟ್ ಕೃಷಿಯು ಈ ಕೆಳಗಿನ ಯಾವ ನದಿ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ ಅಂತ. ಸೊ ಸೆಣಬು ತಮಗೆಲ್ಲ ಗೊತ್ತಿದೆ, ಓದಿದ್ರಿ. ಸೊ ಗಂಗಾ ನದಿಯ, ಮಹಾನದಿ, ಬ್ರಹ್ಮಪುತ್ರ, ಗೋದಾವರಿ, ಯಾವ ನದಿ ತಡದಲ್ಲಿ? ಡೆಲ್ಟಾ ಅಂತ ಹೇಳಿದ್ರೆ ಮಣ್ಣು ಇದೆಯಲ್ಲ, ಒಂದು ರೀತಿಯಲ್ಲಿ ಜಸ್ಟ್ ಒಂದು ಅಂಟಿನ ರೀತಿಯಲ್ಲಿ ಅದು ಇದಾಗ್ತದೆ, ಸಾಕಷ್ಟು ವಿಸ್ತಾರ ಪ್ರದೇಶದಲ್ಲಿ ಹರಡಿರ್ತದೆ, ಅಲ್ಲಿ ಅದು ಬೆಳೆಸ್ತಾರೆ ಹೆಚ್ಚಾಗಿ ಆ ಒಂದು ಕೃಷಿಗೆ ಸಂಬಂಧಪಟ್ಟ ಸೆಣಬು ಕೃಷಿಗೆ. ಅದು ಯಾವ ನದಿ ದಡದಲ್ಲಿದೆ ಅಂತ ವಿಸ್ತಾರವಾಗಿ ಅದಕ್ಕೆ ಒಂದು ಕೇಳಿದ್ದಾರೆ ಅವರು, ಯಾವ ನದಿ ಡೆಲ್ಟಾ ಅಂದ್ರೆ ಅದು ನೋಡುವಲ್ಲ. ಗಂಗಾ ನದಿ, ಉತ್ತರ ಯಾವುದು? ಗಂಗಾ ನದಿ ಎ. ಸೊ ಭಾರತದಲ್ಲಿ ಸೆಣಬು ಜೂಟ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ನೋಡಿ. ತಮಗೆಲ್ಲ ಗೊತ್ತಿರುವ ಹಾಗೆ ನದಿಗಳ ಬಗ್ಗೆ ಓದುವಾಗ ಎಲ್ಲ ಓದಿದಾಗ ಪಶ್ಚಿಮ ಬಂಗಾಳದಿಂದ ನೆಕ್ಸ್ಟ್ ಅದು ಎಲ್ಲಿಗೆ ಹೋಗ್ತದೆ, ಬಾಂಗ್ಲಾದೇಶಿಗೆ ಎಂಟ್ರಿ ಆಗ್ತದೆ ನದಿ. ಅಲ್ಲಿ ಆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾಗಿ ಅದು ಹರಡಿಕೊಂಡಿದೆ, ಅಲ್ಲಿ ಅದು ಆಗ್ತದೆ. ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮಗೆ ನೆಕ್ಸ್ಟ್, ಜೂಟ್ ಬೆಳೆಯುವಲ್ಲಿ ಯಾವ ರಾಜ್ಯ ಪ್ರಥಮದಲ್ಲಿದೆ ಅಂದ್ರೆ ಉತ್ಪಾದನೆಯಲ್ಲಿ ಮೈಲಿಗಲ್ಲು ಸ್ಥಾಪನೆ ಮಾಡಿದೆ ಅಥವಾ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಆಗ್ತದೆ ಅಂದ್ರೆ ಪಶ್ಚಿಮ ಬಂಗಾಳ. ಇದು ಕೂಡ ಒಂದು ನಿಮ್ಗೆ ನೆಕ್ಸ್ಟ್ ಟೈಮ್ ಆಗೋ ಸಾಧ್ಯತೆ ಇದೆ. ಸೆಣಬು ಜೂಟ್ ಬೆಳೆಯುವ ಹೆಚ್ಚು ಅನುಕೂಲವಾದ ಮಣ್ಣಿನ ವಿಧದ ಅದೇ ಜಲೋಡ್ ಅಲ್ಯೂಮಿನಿಯಂ ಮಣ್ಣು ಅಂತ ಹೇಳಿ, ಒಂದು ರೀತಿಯಲ್ಲಿ ಅಂಟು ರೀತಿ ಮಣ್ಣು ಇರ್ತದೆ, ನೀರು ನಿಂತು 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 ಒಂದು ರೀತಿಯಲ್ಲಿ ವಿಶೇಷವಾಗಿ ಮಣ್ಣಾಗ್ತದೆ. ಸೊ ಭಾರತದಲ್ಲಿ ಜೂಟ್ ಕೃಷಿ ಮುಖ್ಯವಾಗಿ ನದಿಯ ಗಂಗಾ ಡೆಲ್ಟಾ ಪ್ರದೇಶದಲ್ಲಿ, ಅದೇ ಗಂಗಾ ನದಿ ದಡದಲ್ಲಿ ಅದು ಮಾಡ್ತಾರೆ, ಡೆಲ್ಟಾ ಪ್ರದೇಶದಲ್ಲಿ. ಇದು ಒಂದಿಷ್ಟು ಮಾಹಿತಿ ಆಯ್ತು. ನದಿಗಳ ಬಗ್ಗೆ ತಿಳ್ಕೊಳ್ಳಿ, ತುಂಬಾ ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಟೈಮ್. ಈಗ ಪ್ರಶ್ನೆ 24. ಮರದ ವಯಸ್ಸನ್ನು ಹೆಚ್ಚು ನಿಖರವಾಗಿ ಹೇಗೆ ನಿರ್ಧರಿಸುವುದು? ನೋಡಿ, ಮರ ಇದೆ, ಈ ಮರ ನೋಡಿದ ತಕ್ಷಣ ಎಷ್ಟು ವರ್ಷ ಆಗಿರ್ಬೋದು ಅಂತೇಳಿ ಯಾವ ರೀತಿ ಲೆಕ್ಕ ಹಾಕ್ತಾರೆ ವಿಜ್ಞಾನಿಗಳು, ಯಾವ ರೀತಿ ಇರ್ಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ವಾ. ಮರದ ಎತ್ತರ ಮತ್ತು ಅಗಲದ ಅನುಪಾತವನ್ನು ಗುರುತಿಸಿ, ಉದ್ದ ಮತ್ತು ಅಗಲ ನೋಡಿ ಗುರುತಿಸ್ತಾರಾ? ಒಂದು ಪ್ರಶ್ನೆ. ಅದಕ್ಕೆ ಪ್ರಶ್ನೆ ಸರಿಯಾಗಿ ಓದಬೇಕು. ಮರದ ಕಾಂಡದಲ್ಲಿರುವ ವಾರ್ಷಿಕ ಉಂಗುರಗಳು ಇರ್ತದೆ, ಆ ಉಂಗುರದ ಮೇಲೆ ನಿರ್ಧಾರ ಮಾಡ್ತಾರಾ? ಮರದ ಎತ್ತರವನ್ನು ಅಳೆಯುವ ಮೂಲಕ, ಅದು ಎತ್ತರ ಇದೆ ಅದ್ರ ಮೇಲೆ ಅಂದಾಜು ಆಗ್ತದಾ ಅಂತ ಕೇಳಿದ್ದಾರೆ. ಇನ್ನೊಂದು, ಮರದ ಕಾಂಡದ ವ್ಯಾಸ ಅಂದ್ರೆ ಸುತ್ತಳತೆ, ಅದನ್ನ ನೋಡಿ ಗುರುತಿಸ್ತಾರಾ ಅಂತ ನಿಮಗೆ ಪ್ರಶ್ನೆ. ನೀವು ಸರಿಯಾಗಿ ಎಲ್ಲಾದ್ರೂ ಅಧ್ಯಯನ ಮಾಡಿದ್ದು ನಿಮ್ಗೆ ನೆನಪಿದ್ರೆ ಖಂಡಿತ ನೀವು ಆನ್ಸರ್ ಮಾಡಿದ್ರಿ, ಯಾಕಂದ್ರೆ ಓದಿದ್ರಿ ಎಲ್ಲ ಬಾಲ್ಯದಲ್ಲಿ. ಬಹಳ ಸರಳವಾಗಿದೆ, ನೋಡುವಲ್ಲ. ಉತ್ತರ ಎಸ್ ವಿದ್ಯಾರ್ಥಿಗಳೇ, ಉತ್ತರ ಏನಿದೆ ಅಲ್ಲಿ ಅಂತ ಹೇಳಿದ್ರೆ ಆನ್ಸರ್ ಮರದ ಕಾಂಡದಲ್ಲಿರೋ ವಾರ್ಷಿಕ ಉಂಗುರಗಳು ಮೂಲಕ ಅಂತ ಹೇಳಿದ್ದಾರೆ. ನೋಡಿ, ಉಂಗುರ ಅಂತ ಹೇಳಿದ್ರೆ ಅಂದ್ರೆ ನೀವು ಮರವನ್ನ ದೊಡ್ಡದನ್ನ ಕಟ್ ಮಾಡಿದಾಗ ಅದನ್ನ ಬ್ಯಾಕ್ ಹೀಗೆ ನೋಡಿದಾಗ ನಿಮ್ಗೆ ಅಲ್ಲಿ ರಿಂಕಲ್ಸ್ ಇರ್ತದೆ ಹೀಗೆ. ಇದು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್. 20, 30, 40, 100 ಆ ಉಂಗುರಗಳಿದೆಯಲ್ಲ, ಅದು ಎಷ್ಟಿದೆ ಅದರ ಎಣಿಕೆ ಮೇಲೆ ನಿರ್ಧಾರ ಆಗ್ತದೆ. ಹಾಗಾಗಿ ಅದು ಕೂಡ ಒಂದು ನೆನ್ಪಿಟ್ಕೊಳ್ಳಿ ಅಲ್ವಾ, ಉಂಗುರಗಳು ಈ ತರ. ಸೊ ಆನ್ಸರ್ ಕೂಡ ಕೊಟ್ಟಿದೆ, ಮರದ ವಯಸ್ಸನ್ನು ಅತ್ಯಂತ ನಿಖರವಾಗಿ ನಿರ್ಧರಿಸಲು ವಾರ್ಷಿಕ ಉಂಗುರಗಳು ಅದು ಕೆಲಸ ಮಾಡ್ತದೆ, ಅದನ್ನ ಮೇಲೆ ಗುರುತಾಗ್ತದೆ. ಮರದ ವಾರ್ಷಿಕ ಉಂಗುರಗಳನ್ನು ಅಧ್ಯಯನ ಮಾಡುವ ವಿಜ್ಞಾನಿ, ನೋಡಿ ನೆಕ್ಸ್ಟ್ ಟೈಮ್ ಕೇಳ್ಬೋದು, ಅದು ವಿಜ್ಞಾನ ಯಾವುದು ವಿಜ್ಞಾನ ಅಂತ ಹೇಳಿ ಅಲ್ವಾ. ಆ ವಿಜ್ಞಾನದ ಹೆಸರು ಯಾವುದು ಅಂತ, ಈಗ ಆಂಥ್ರೋಪಾಲಜಿ ಅದೆಲ್ಲ ಬರ್ತದಲ್ಲ, ಆ ರೀತಿ ಮಾನವಶಾಸ್ತ್ರ. ಹಾಗೆ ಡೆಂಡ್ರೋಕ್ರೊನಾಲಜಿ ಅದರ ಸೈನ್ಸ್, ಅದು ಕೇಳ್ಬೋದು ನೆಕ್ಸ್ಟ್ ಟೈಮ್. ಮರದ ಅಧ್ಯಯನ ಮಾಡುವ ಇದಕ್ಕೆ ವಿಜ್ಞಾನಕ್ಕೆ ಏನ್ ಹೇಳ್ತಾರೆ? ಉದಾಹರಣೆಗಾಗಿ ಈಗ ಖಗೋಳ ವಿಜ್ಞಾನ ಓದೋದಕ್ಕೊಂದು ಶಾಖೆ ಇದೆ, ಹಾಗೆ ಬೇರೆ ಬೇರೆ ಶಾಖೆಗಳಿದೆಯಲ್ಲ, ಅದು ಏನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಅದು ಬರ್ಬೋದು, ಏಕಂದ್ರೆ ಕೇಳಿದಾರೆ ಅಂತ ಕೇಳೋ ಸಾಧ್ಯತೆ ಇರ್ಬೋದು. ಆಮೇಲೆ ನೆಕ್ಸ್ಟ್, ಸಾಮಾನ್ಯವಾಗಿ ಮರದ ಕಾಂಡದಲ್ಲಿ ಒಂದು ವಾರ್ಷಿಕ ಉಂಗುರವು 1 ವರ್ಷದ ಬೆಳವಣಿಗೆ ತೋರಿಸ್ತದೆ. ಅದೇ ಈ ಉಂಗುರ 1 ವರ್ಷದ್ದು. ಹಾಗೆ 2, 3, 4, 100 ಆದ್ರೆ 100 ವರ್ಷದ ಮರ, ಆ ತರ. ಸೊ ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ.
ಒಂದು ಉಂಗುರ ಎಷ್ಟು ಸಮಯವನ್ನು ಗುರುತಿಸ್ತದೆ ಅಂತ ಹೇಳಿದ್ರೆ 1 ವರ್ಷ. ಅದು ಕೂಡ ಒಂದು ಪಾಯಿಂಟ್ ಆಗೋ ಸಾಧ್ಯತೆ ಇದೆ ನೆಕ್ಸ್ಟ್ ಟೈಮ್. ಓಕೆ, ನೆಕ್ಸ್ಟ್ ನೋಡುವಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ. ಪ್ರಶ್ನೆ 25. ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಮಂಗಳೂರು, ಉಡುಪಿ, ಕಾರವಾರ, ಭಟ್ಕಳ. ಈಗ ಊರಿನ ಗುರುತು ಸಾಧಾರಣ ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಇತ್ತೀಚೆಗೆ ಪೇಪರ್ ಎಲ್ಲ ಓದಿದ್ರೆ ತುಂಬಾ ಸುದ್ದಿಯಲ್ಲಿ ಇರ್ತದೆ ಅಲ್ವಾ? ಸೊ ಗೊತ್ತಾಗ್ತದೆ. ನೋಡುವಲ್ಲ ಯಾವುದು ಅಂತೇಳಿ ಆನ್ಸರು. ಬಹಳ ಈಸಿ ಆಗಿದೆ. ಭಟ್ಕಳದಲ್ಲಿ ಇದೆ ವಿದ್ಯಾರ್ಥಿಗಳೇ, ನೆನ್ಪಿಡಿ. ಯಾವುದು? ಭಟ್ಕಳದಲ್ಲಿದೆ. ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ರಕ್ಷಣಾ ಸಚಿವಾಲಯ ಅಧೀನದಲ್ಲಿ ಬರುತ್ತದೆ. ಕೇಳ್ಬೋದು ನಿಮಗೆ, ಸರ್ ಯಾವ, ಈಗ ಉದಾಹರಣೆಗಾಗಿ ಇಡೀ ಭಾರತದ ಒಂದು ಆಂತರಿಕ ಭದ್ರತೆಯನ್ನು ಕಾಪಾಡಲಿಕ್ಕೆ ಗೃಹ ಇಲಾಖೆ ಅಂತ ಇರ್ತದೆ. ಆಂತರಿಕ ಭದ್ರತೆಗೆ ಗೃಹ ಇಲಾಖೆ. ಹಾಗಾಗಿ ಇಲಾಖೆ ಹೆಸರು ಕೊಡ್ಬೋದು. ಅದು ಯಾವ ಇಲಾಖೆ ಅಂಡರಲ್ಲಿ ಬರ್ತದೆ ಅಂದ್ರೆ ರಕ್ಷಣಾ ಇಲಾಖೆ ಅಂಡರಲ್ಲಿ ಬರ್ತದೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಆಯ್ತಾ, ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ಪ್ರಶ್ನೆ ಬಂದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಭಾರತೀಯ ಕರಾವಳಿ ಕಾವಲು ಪಡೆಯ ಧ್ಯೇಯವಾಕ್ಯ ಕೇಳ್ಬೋದು. ಇಲ್ಲಿದೆ ನೋಡಿ, ವಯಂ ರಕ್ಷಾಂ. ಇದು ಕೂಡ ಧ್ಯೇಯವಾಕ್ಯ ಯಾವುದು ಅಂತ ಕೇಳ್ತಾರಲ್ವಾ? ಖಂಡಿತ ಕೇಳ್ಬೋದು, ಯಾಕೆಂದ್ರೆ ಇದು ಇಷ್ಟೆಲ್ಲ ಪ್ರಶ್ನೆಗಳಿಗೆ ಇವತ್ತು ಕೊಟ್ಟಿದ್ದೇನೆ. ನೆಕ್ಸ್ಟ್ ನೋಡುವಲ್ಲ. ವಿದ್ಯಾರ್ಥಿಗಳೇ, ಸೊ ನಾನು ಪ್ರಥಮದಲ್ಲಿ 10 ಪ್ರಶ್ನೆಗಳಿಗೆ ಮಾಡಿದ್ದೇನೆ, ಇದರಲ್ಲಿ 15, 25 ಆಯ್ತು. ನಾನು ಹೇಳಿದಾಗೆ 100 ಪ್ರಶ್ನೆಗೆ 100 ಉತ್ತರ ಒಟ್ಟಿಗೆ ಕೆಲವು ಟಿಪ್ಸ್ಗಳನ್ನ ಮುಂದಿನ 2-3 ಕಂತುಗಳಲ್ಲಿ ಬರ್ತದೆ. ನೋಡ್ತಾ ಇರಿ ನಮ್ಮ ನರೇನ್ ಅಕಾಡೆಮಿ. ಈ ಹಿಂದೆ ತುಂಬಾ ಸಲ ಹೇಳಿದ್ದೇನೆ, ನಮ್ದೊಂದು ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ಇನ್ನು ಬರ್ಲಿಕ್ಕಿರುವ 2027ನೇ ಸಾಲಿನ 2027ನೇ ಸಾಲಿನ UPSC ಕ್ಯಾಲೆಂಡರ್ ಈಗಾಗಲೇ ಬಿಡುಗಡೆ ಆಗಿದೆ. ಯಾಕೆ ಹೇಳಿದ್ರೆ, ಯಾರಾದರೂ ಈಗ ಈ ವರ್ಷ ಪದವಿ ಪೂರೈಸಿದಿರಿ, ಈಗಾಗಲೇ ನೀವು ನಿಮ್ಮ ಕನಸಿನ ಉದ್ಯೋಗವನ್ನು ಹುಡುಕ್ತಾ ಇರ್ಬೋದು. ಆ ಉದ್ಯೋಗವನ್ನು ಪಡೀರಿ. ಆ ಉದ್ಯೋಗವನ್ನು ಮಾಡ್ತವೇ ನೀವು ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ. ಯಾವುದು? 2027 UPSC ಯಾವ ಪರೀಕ್ಷೆ? ಸಿವಿಲ್ ಸರ್ವಿಸ್, CSC, ಸಿವಿಲ್ ಸರ್ವಿಸ್ ಎಕ್ಸಾಮ್. ಹೀಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಎಕ್ಸಾಮ್ ಹೆಸರು IAS ಹೇಳಿದ್ರೆ ಅರ್ಥ ಆಗ್ತದೆ. ಎಕ್ಸಾಮ್ ಹೆಸರು IAS ಅಲ್ಲ, ಅದಕ್ಕೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಹೇಳ್ತಾರೆ. ಇದಕ್ಕಾಗಿ ನಾವು ಒಂದು ಫೌಂಡೇಶನ್ ಕೋರ್ಸ್, ಅದಕ್ಕೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ದೊಂದು ಫೌಂಡೇಶನ್ ಕೋರ್ಸ್ ಇದೆ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ನಮ್ಮ ಧ್ಯೇಯವಾಕ್ಯವನ್ನು ಸ್ಟಡಿ ಫ್ರಮ್ ಯುವರ್ ಹೋಮ್, ನಿಮ್ಮ ಮನೆಯಲ್ಲೇ ಅಧ್ಯಯನ ಮಾಡುವುದು, ಬೇಸಿಕ್ ನಾಲೆಜ್. ಆಮೇಲೆ ನಾವು ನಮ್ಮ ಒಂದು ಸಲ ನೀವು ಅದು ಪರ್ಚೇಸ್ ಮಾಡಿದರೆ 1 ವರ್ಷದವರೆಗೆ ವಿಡಿಯೋ ನೋಡ್ಲಿಕ್ಕೆ ಆಗ್ತದೆ. ಸುಮಾರು 1+ ಅಂತ ಹೇಳಿದ್ರೆ 150+ ವಿಡಿಯೋಗಳಿದೆ. ಅದು ಮಾತ್ರ ಅಲ್ಲ, ಯೂಟ್ಯೂಬ್ ಅಲ್ಲಿ ಕೂಡ ಸುಮಾರು 100 ವಿಡಿಯೋಗಳಿದೆ. ಎಲ್ಲ ವಿಡಿಯೋ ನಿಮ್ಮ ಅಧ್ಯಯನಕ್ಕೆ ಸಹಕಾರಿಯಾಗ್ತದೆ. ದರ ಮಾತ್ರ ಕೇವಲ 2,000 ರೂಪಾಯಿ ಇದೆ. ನೀವು ಗೂಗಲ್ ಪೇಮೆಂಟ್ ಮಾಡಿದ ತಕ್ಷಣ ಮುಂದಿನ 1 ವರ್ಷದವರೆಗೆ ವಿಡಿಯೋ ನೋಡ್ಲಿಕ್ಕೆ. ಅಷ್ಟು ಮಾತ್ರ ಅಲ್ಲ, ನಮ್ಮಲ್ಲಿ ಒಂದು ತಾಂತ್ರಿಕ ತಂಡ ಇದೆ, ಚೇತನ್ ಹೆಗಡೆ ಅಂತೇಳಿ. ಅವರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಎಲ್ಲ MCQ ಅನ್ನ ನಿಮ್ಗೆ ಆನ್ಲೈನ್ ಅಲ್ಲಿ, ಅಂದ್ರೆ ಒಂದು ಲಿಂಕ್ ಕಳಿಸ್ತಾರೆ, ಆ ಲಿಂಕ್ ಅಲ್ಲಿ ಆನ್ಸರ್ ಮಾಡ್ತಾ ಬರ್ಬೋದು. ಈಗ ಇದು ವಿಡಿಯೋ ನೋಡಿದ್ರಿ, ಆಮೇಲೆ ನಾವು ಯಾವುದೆಲ್ಲ ಇದರಲ್ಲಿ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಮಾಡ್ತೇವೆ, MCQ ಬೇಸ್ನಲ್ಲಿ MCQ ಅದನ್ನ ಲಿಂಕ್ ಕಳಿಸ್ತೇವೆ. ಆ ಲಿಂಕ್ ಅನ್ನು ನೀವು ಆನ್ಸರ್ ಮಾಡ್ತಾ ಹೋದಾಗ ನೀವು ಎಷ್ಟು ನೋಡಿದ್ದೀರಿ, ಎಷ್ಟು ಕಲ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಪ್ರಶ್ನೆ ಮತ್ತು ಉತ್ತರ ಕೊಟ್ಟ ಮೇಲೆ ಲಾಸ್ಟಿಗೆ ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ಪ್ರಕಾರ ನಿಮ್ಮಲ್ಲಿ ನೀವು ಒಂದು ಅಧ್ಯಯನ ಮಾಡ್ಕೊಳ್ಳಿಕ್ಕೆ, ಒಂದು ಸಾಮರ್ಥ್ಯವನ್ನು ಪಡೀಲಿಕ್ಕೆ ಸಹಕಾರಿ ಆಗ್ತದೆ. ಯಾವ್ದು ರಾಂಗ್ ಮಾಡಿದ್ರೆ ಅದು ಸರಿಯಾದ ಆನ್ಸರ್ ಕೂಡ ಸಿಗ್ತದೆ. ಹಾಗಾಗಿ ಕಲಿಯುವ ಒಂದು ಮೆಥಡ್ ಹೀಗೆ. ಸೊ ಒಂದು ಅದ್ಭುತವಾಗಿ, ನಾನು ಮೊದಲಲ್ಲಿ ಹೇಳಿದಾಗೆ ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ಇಷ್ಟು ಕಡಿಮೆಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ತಮಗೆಲ್ಲ ಮಾರ್ಕೆಟ್ ಗೊತ್ತಿದೆ, ಈಗಿನ ಎಲ್ಲ ನ್ಯೂ ಜನರೇಷನ್ ಜಿ ಅಂತ ನಾವೇನು ಹೇಳ್ತೇವೆ, ಎಲ್ಲ ಮಾರುಕಟ್ಟೆ ಗೊತ್ತಿದೆ ನಿಮಗೆ. ಇಂಥ ವಿಡಿಯೋಗಳಿಗೆ ಸುಮಾರು 25, 30, 70 ಸಾವಿರವರೆಗೆ ಇದು ಮಾಡ್ತಾರೆ. ನಾವು ಯಾಕೆಂದ್ರೆ ನಮ್ಮ ಬ್ರಹ್ಮಾವರದ ಎಲ್ಲ ನಾಗರಿಕರು ಸೇರಿ ಕಟ್ಟಿದಂಥ ಸಂಸ್ಥೆ ಇರೋದ್ರಿಂದ, ಮತ್ತೆ ನಮ್ಮ ಮೂಲ ಉದ್ದೇಶವೇ, ನಮ್ಮಲ್ಲಿರುವ ಎಲ್ಲ ಟೀಮ್ 9 ಜನ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ಒಂದು ತಾಂತ್ರಿಕ ಟೀಮ್ ಏನಿದೆ,
ಎಲ್ಲವೂ ಒಂದು ಅದ್ಭುತ, ಒಂದು ಒಳ್ಳೆ ಉದ್ದೇಶಕ್ಕೆ ಸೇರಿದವರು. ಸೊ ನೋಡಿ, ಇದು ನಾನು ಏನಪ್ಪಾ ಇದು ಬಹಳ ಇದರಲ್ಲಿ ಮಾಡ್ತಾರೆ ಅಂತ ಅಲ್ಲ. ಯಾಕಂದ್ರೆ ನಮಗೆ ಕಾನ್ಸಿಯಸ್ ಏನು ಸರಿ ಏನ್ ತಪ್ಪು ಅಂತ ತಿಳ್ಕೊಳ್ಳೋದಾಗ ಆದಾಗ ನಾನು ಕಲಿಬಹುದು, ತಿಳ್ಕೊಳ್ಬಹುದು ಅಂತ ಅನಿಸಿದ್ರೆ ಬನ್ನಿ. ನಾನು ಯಾವಾಗ್ಲೂ ಮಾರುಕಟ್ಟೆ ಮಾಡ್ಲಿಕ್ಕೆ ಅದಕ್ಕೆ ಆನ್ಸರ್, ಈಗ ಉದಾಹರಣೆಗಾಗಿ ನಾನು ಪೇಪರಲ್ಲಿ ಆ್ಯಡ್ ಕೊಟ್ರೆ ಒಂದು ಇಡೀ ಪೇಜಿಗೆ 2.5-3 ಲಕ್ಷ ಇರ್ತದೆ. ಅದನ್ನು ಖರ್ಚು ಮಾಡಿದ್ರೆ ಯಾರ ಮೇಲೆ ಖರ್ಚು ಮಾಡೋದು? ಹಾಗಾಗಿ ನಾವು ಅದಕ್ಕೆ ಎಲ್ಲ ಹೋಗ್ತಾ ಇಲ್ಲ, ಇದೇ ರೀತಿ ಮಾಡ್ತಾ ಇರ್ತೇವೆ. ಬನ್ನಿ, ಖಂಡಿತ ನೀವು ಈ 2022 UPSCಗೆ ಫೌಂಡೇಶನ್ ಕೋರ್ಸ್ಗಳು ಸಿದ್ಧತೆ ಮಾಡೋ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರ್ ಎಲ್ಲ ಇದೆ. ಸೊ ಮುಂದಿನ ಸಲ ಈ PC ಇದು 3ನೇ ಭಾಗ ತಗೊಂಡು ಬರ್ತೇನೆ. ಧನ್ಯವಾದಗಳು.